ಹಾಗಾಗಿ ಸಹಜವಾಗಿಯೇ ಜನಾರ್ದನ ರೆಡ್ಡಿ ಅವರು ಅದನ್ನ ತೆರವುಗೊಳಿಸ್ತಾ ಇದ್ರು. ಬಳ್ಳಾರಿಯಲ್ಲಿ ರೆಡ್ಡಿಗಳ ದೂರು. ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಭಾರೀ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ರೆಡ್ಡಿ ನಿವಾಸದ ಸುತ್ತಮುತ್ತ 144 ಸೆಕ್ಷನ್ ಜಾರಿಯಾಗಿದೆ. ಸ್ಥಳದಿಂದ ಸುಮಾರು 200 ಮೀಟರ್ ವರೆಗೆ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. 144 ಸೆಕ್ಷನ್ ಜಾರಿಗೊಳಿಸಿ ಎಸಿ ರಾಜೇಶ್ HD ಆದೇಶವನ್ನು ಹೊರಡಿಸಿದ್ದಾರೆ. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಸಿ, IG, SP, ASP. ಬೂದಿ ಮುಚ್ಚಿದ ಕೆಂಡದಂತಿದೆ ಬಳ್ಳಾರಿ ನಗರ. ಬಳ್ಳಾರಿಯಲ್ಲಿ ರೆಡ್ಡಿಗಳ ದಂಗಲ್ ಹಿನ್ನೆಲೆಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗ ಭಾರೀ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 144 ಸೆಕ್ಷನ್ ಕೂಡ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು. ಈಗಾಗಲೇ ಒಂದು ಸಾವಾಗಿದೆ. ಮತ್ತಷ್ಟು ರಾಧಾಂತ ಆಗೋದು, ಮತ್ತಷ್ಟು ಜಗಳಗಳಾಗೋದು, ಮತ್ತಷ್ಟು ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡೋದು, ಕೂಗಾಡೋದು, ಕಿರ್ಚಾಡೋದು, ಜೈಕಾರ ಹಾಕೋದು, ಇದ್ಯಾವುದು ಆಗಬಾರ್ದು. ಗುಂಪು ಕಟ್ಟಿಕೊಂಡು ಯಾರು ಓಡಾಟವನ್ನು ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ. ವರ್ಷದ ಮೊದಲ ದಿನವೇ ಒಂದು ಬಲಿ, ಅದು ಗುಂಡೇಟಿಗೆ ಬಲಿಯಾಗಿರುವಂಥದ್ದು. ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ತಿಳಿಗೊಳಿಸೋದಕ್ಕೆ ನಿನ್ನೆ ರಾತ್ರಿಯಿಂದಲೂ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ಈ ವ್ಯಕ್ತಿ ಬಲಿಯಾಗಿದ್ದು ಯಾರ ಗುಂಡೇಟಿಗೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಭರತ್ ಆಪ್ತನ ಬಾಡಿಗಾರ್ಡಿಂದಲೂ ಕೂಡ ಈ ಗುಂಡಿನ ದಾಳಿಯಾಗಿದೆ. ಪೊಲೀಸರಿಂದ ಗೋಲಿಬಾರ್ ಆಗಿದೆ. ಸೊ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸ್ನವರು ಈ ಗೋಲಿಬಾರನ್ನು ನಡೆಸಿದ್ದಾರೆ. ಸಹಜವಾಗಿಯೇ ಇದು ಮತ್ತೊಂದು ತಿರುವನ್ನು ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಒಂದು ಕಡೆ ಸೇಡು ತೀರಿಸ್ಕೊಳ್ತೀನಿ ಅಂತ ಹೇಳಿ BJP ಹಾಗೂ ಈ ಜನಾರ್ದನ ರೆಡ್ಡಿ ವಾಲ್ಮೀಕಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಡೆ ನಾರಾ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ. BJPಯವರು ಈ ರೀತಿಯಾಗಿ ಅವಮಾನವನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಹತ್ಯೆಗೆ ಸಂಚು ನಡೆದಿದೆ ಅಂತ ಹೇಳಿ, ಮತ್ತು ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ ಅಂತ ಹೇಳಿ, ಗೂಂಡಾ ರಾಜ್ಯವು ಆಗ್ತಾ ಇದೆ ಅಂತ ಹೇಳಿ, ಮತ್ತು ಪೊಲೀಸರು ಅಸಹಾಯಕರಾಗಿದ್ದಾರೆ. ಭರತ್ ರೆಡ್ಡಿ ಅವರ ತಂದೆ ನಾರಾಯಣ ರೆಡ್ಡಿ ದೊಡ್ಡ ಕ್ರಿಮಿನಲ್, ಈಗ ಅವರ ಮಗ ಭರತ್ ರೆಡ್ಡಿ ರೌಡಿ ಗ್ಯಾಂಗ್ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಗಾಲಿ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನನ್ನ ಹತ್ಯೆಗೆ ಸಂಚನ್ನು ನಡೆಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ಎಲ್ಲವೂ ಇಲ್ಲಿ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇರೋದು ವಾಲ್ಮೀಕಿ ಪ್ರತಿಮೆ ಸಂಬಂಧ, ಆ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಗಳ ಆರಂಭ ಆಗಿರೋದೇ ಇದೇ ವಿಚಾರಕ್ಕೆ. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡನ್ನು ಹಾರಿಸಿದ್ರಿಂದ ಪರಿಸ್ಥಿತಿ ಮತ್ತಷ್ಟು ಉಲ್ಬಣ ಆಗಿದೆ. ಜನಾರ್ದನ ರೆಡ್ಡಿ ಬೆಂಬಲಿಗರು ಘರ್ಷಣೆಯನ್ನು ಮಾಡಿದ್ದಾರೆ. ಸಾವಿರಾರು ಬೆಂಬಲಿಗರ ಜೊತೆ ಭರತ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಗಲಾಟೆ, ಕಲ್ಲು ತೂರಾಟ, ಬಡಿಗೆಗಳನ್ನು ಹಿಡ್ಕೊಂಡು ಯಾವ ರೀತಿಯಾಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನನ್ನ ಹತ್ಯೆಗೆ ಸಂಚು ಅಂತ ಹೇಳ್ತಾ ಇದ್ದಾರೆ ಜನಾರ್ದನ ರೆಡ್ಡಿ. ಯಾರ ಹತ್ಯೆಗೆ ಇಲ್ಲಿ ಯಾರೂ ಸಂಚನ್ನು ರೂಪಿಸಿಲ್ಲ, ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕಷ್ಟೇ ಇಲ್ಲಿ ಜಗಳ ಆಗಿದೆ ಅಂತ ಹೇಳಿ ಭರತ್ ಹೇಳ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ಬೆಂಬಲಿಗರ ದಂಗಲ್ ಸಂಘರ್ಷ ಸಂಬಂಧ 11 ಮಂದಿ ಮೇಲೆ FIR ದಾಖಲಾಗಿದೆ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ವಿರುದ್ಧ ದೂರು ದಾಖಲಾಗಿದೆ. 11 ಜನರ ವಿರುದ್ಧ ಇದೀಗ FIR ದಾಖಲಾಗಿದೆ. ಸದ್ಯಕ್ಕೆ FIR ಅನ್ನ ದಾಖಲು ಮಾಡಿಕೊಂಡಿದ್ದಂತಹ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೆಡ್ಡಿ ಬಣಗಳ ನಡುವೆ ಸಂಘರ್ಷಣೆಯಾಗಿದೆ, ಗುಂಡಿನ ದಾಳಿಯಾಗಿದೆ, ದಾಳಿಗೆ ಓರ್ವನ ಬಲಿಯಾಗಿದೆ. ಈ ರೀತಿಯಾಗಿ ಗಲಾಟೆಗಳನ್ನ ಮಾಡಿಕೊಳ್ಳೋದು, ಕೊನೆಗೆ ಯಾರೋ ಬಲಿಯಾಗೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ಬಡಿಗೆ ಇಟ್ಕೊಳ್ಳೋದು, ಕಲ್ ತೂರಾಟ ಮಾಡೋದು ಆಗ್ತಾನೇ ಇದೆ. ನೋಡಿ, ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಭರತ್ ರೆಡ್ಡಿ ಬೆಂಬಲಿಗರು ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗ ಬ್ಯಾನರ್ ಅನ್ನ ಅಳವಡಿಸೋದಕ್ಕೆ ಮುಂದಾಗಿದ್ರು. ಇದಕ್ಕೆ ಜನಾರ್ದನ ರೆಡ್ಡಿ ಅಭಿಮಾನಿಗಳು ಮತ್ತು ಬೆಂಬಲಿಗರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ.
ಬ್ಯಾನರ್ ವಿಚಾರವಾಗಿ ಆರಂಭವಾದಂತಹ ಸಣ್ಣ ಮಾತಿನ ಚಕಮಕಿ ಕೆಲವೇ ಕ್ಷಣಗಳಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟಗಳು ಕೂಡ ಆಗಿದೆ. ನೋಡಿ, ಬುಲೆಟ್ ಅನ್ನ ತೋರಿಸ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು. ನನ್ನನ್ನ ಸಾಯಿಸುವ ಹುನ್ನಾರ ನಡೆದಿದೆ, ನನ್ನ ಹತ್ಯೆಗೆ ಈ ಒಂದು ಸ್ಕೆಚ್ ಅನ್ನ ಹಾಕಲಾಗಿದೆ ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಅಂತ ಹೇಳಿ ಪೊಲೀಸ್ನವರು ಕೂಡ ಸ್ಥಳದಲ್ಲಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಪೊಲೀಸರ ಮೇಲೆಯೂ ಕೂಡ ಕಲ್ಲು ತೂರಾಟ ಕೂಡ ಆಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಹರಸಾಹಸವನ್ನ ಪಟ್ಟು ಗುಂಪನ್ನ ಚೆದರಿಸೋದಕ್ಕೆ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಸದ್ಯ ಅವಂಬಾವಿ ಏರಿಯಾದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ತೆಗೆದುಕೊಳ್ಳಲಾಗಿದೆ. ಅದೇ ರೀತಿಯಾಗಿ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಗುಂಡಿನ ದಾಳಿ ಆಗಿದೆ ಅನ್ನೋದನ್ನ. ಖುದ್ದು ಜನಾರ್ದನ ರೆಡ್ಡಿ ಅವರೇ ಬುಲೆಟ್ ಅನ್ನ ಹಿಡಿದುಕೊಂಡು ಪ್ರೂಫ್ ಸಮೇತ ತೋರಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಗುಂಡಿನ ದಾಳಿ ಆಗಿದೆ, ಈ ಒಂದು ಗುಂಡನ್ನ ಗಮನಿಸಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸದ್ಯಕ್ಕೆ ತನಿಖೆ ಸಾಗಬೇಕು. ತನಿಖೆ ನಡೆದ ಸಂದರ್ಭದಲ್ಲಿ ಯಾರ್ಯಾರನ್ನ ವಶಕ್ಕೆ ಪಡೆದುಕೊಂಡು ತನಿಖೆನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ 11 ಜನರ ವಿರುದ್ಧ FIR ದಾಖಲಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಬ್ಯಾನರ್ ಗಲಾಟೆ ಸದ್ಯಕ್ಕೆ ಓರ್ವನ ಬಲಿಯಾಗಿದೆ. ಈ ಯಾರ ಗುಂಡೇಟಿಗೆ ಬಲಿಯಾಗಿದೆ, ಈ ಯುವಕನ ಬಲಿಯಾಗಿದೆ ಅನ್ನೋದು ಒಂದು ಕಡೆ ಪ್ರಶ್ನೆ. ಸದ್ಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಹೌದು ರಮ್ಯಾ, ನಿನ್ನೆ ಸಂಜೆ ಏನು ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿ, ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರ ಮಧ್ಯೆ ಒಂದು ಗಲಾಟೆಗೆ ಕಾರಣವಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ಬಳಿಕ ಏನು ಇಬ್ಬರು ಶಾಸಕರು ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಶಾಸಕರ ಅಂಗರಕ್ಷಕರು ಹಾರಿಸಿರ್ತಕ್ಕಂಥ ಏರ್ ಫೈರ್ ನಿಂದ ಮಿಸ್ ಫೈರ್ ಆಗಿ ಓರ್ವ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಬಲಿಯಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಹುಸೇನ್ ನಗರದ ನಿವಾಸಿ ರಾಜಶೇಖರ್ ಎನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡೇಟು ತಗಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿ ಇದೀಗ ಪೊಲೀಸರು ತಿಳಿಗೊಳಿಸಿರ್ತಕ್ಕಂಥದ್ದು. ಈಗ 11 ಜನರ ವಿರುದ್ಧ FIR ಕೂಡ ದಾಖಲಿಸಿರ್ತಕ್ಕಂಥದ್ದು. ಏನು ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಬಳ್ಳಾರಿಯ ಮಾಜಿ ಶಾಸಕ ಬಿ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಸೇರಿದಂತೆ 11 ಜನರ ವಿರುದ್ಧ ಬಳ್ಳಾರಿ ನಗರದ ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ನಿನ್ನೆ ಸಂಜೆ ವೇಳೆಗೆ ಹೊತ್ಕೊಂಡಿರ್ತಕ್ಕಂಥ ಏನು ಈ ಕಿಡಿ ಏನಿದೆ, ಈ ಕಿಡಿ ಇದೀಗ ಉದ್ವಿಗ್ನತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಾರ್ದನ ರೆಡ್ಡಿ ಮನೆ ಮುಂಭಾಗದಲ್ಲಿ 144 ಸೆಕ್ಷನ್ ಕೂಡ ಜಾರಿಯಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ನಾಳೆ ನಡೆಯಬೇಕಿದ್ದ ಕಾರ್ಯಕ್ರಮದ ಸ್ಥಳ ಏನಿದೆ, SP ಸರ್ಕಲ್ ಏನಿದೆ, ಆ SP ಸರ್ಕಲ್ ಅಂದ್ರೆ ಈಗ ವಾಲ್ಮೀಕಿ ವೃತ್ತ ಏನಿದೆ, ವಾಲ್ಮೀಕಿ ವೃತ್ತದಲ್ಲೂ ಕೂಡ ಈಗ 144 ಸೆಕ್ಷನ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗದಿಂದ ಹೆಚ್ಚಿನ ಬಂದೋಬಸ್ತಾಗಿ ಪೊಲೀಸರನ್ನ ಇದೀಗ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಳ್ಳಾರಿ ನಗರದಾದ್ಯಂತ ರಾತ್ರಿ ಇಡೀ ಪೊಲೀಸರು ಗಸ್ತನ್ನ ತಿರುಗಿರ್ತಕ್ಕಂಥದ್ದು. ಜೊತೆಗೆ ಬಳ್ಳಾರಿ ನಗರದಾದ್ಯಂತ ಬಿಗಿ ಭದ್ರತೆಯನ್ನ ಇದೀಗ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇನ್ನೂ ಕೂಡ ಇದು ಬೂದಿ ಮುಚ್ಚಿದ ಕೆಂಡದಂತೆ ಇರ್ತಕ್ಕಂಥದ್ದು ರಮ್ಯಾ. ಯಾವಾಗ ಏನಾಗುತ್ತೋ ಅಂತಕ್ಕಂಥ ಆತಂಕದಲ್ಲೂ ಕೂಡ ಪೊಲೀಸರು ಇರ್ತಕ್ಕಂಥದ್ದು. ಜೊತೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯಲ್ಲಿ ಈಗ ಬಂದೋಬಸ್ತನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ನಾಳೆ ನಡೆಯುತ್ತಿದ್ದ ಕಾರ್ಯಕ್ರಮ ಕೂಡ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅನ್ನುವಂತಹ ಮಾತನ್ನ ಇದೀಗ ಶಾಸಕ ಭರತ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಬ್ಯಾನರ್ ನಿಂದ ಆರಂಭವಾದ ಒಂದು ಸಣ್ಣ ಗಲಾಟೆ ಇದೀಗ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ಕೊಂಡಿದ್ದಾರಾ ಹೇಗೆ, ಮತ್ತೆ ಶ್ರೀರಾಮುಲು ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ? ಹೌದು ರಮ್ಯ, ಏನು ಈ ಒಂದು ಗಲಾಟೆಯಲ್ಲಿ
ಏನು ಗುಂಡೇಟಿಗೆ ಬಲಿಯಾಗಿದ್ದಂತ ರಾಜಶೇಖರ್ ಫ್ಯಾಮಿಲಿ ಏನಿದೆ, ಆ ರಾಜಶೇಖರ್ ಫ್ಯಾಮಿಲಿ ಇದೀಗ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಆ ದೂರಿನಲ್ಲಿ 11 ಜನರ ಹೆಸರನ್ನ ಉಲ್ಲೇಖ ಮಾಡಿ, ಅಂದ್ರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ, ಅವರ ಸಹೋದರ ಸೋಮಶೇಖರ್ ರೆಡ್ಡಿ, ಜೊತೆಗೆ ಶ್ರೀರಾಮುಲು ಸೇರಿದಂತೆ ಏನು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು, ಅಂದ್ರೆ ಆ ಸಂದರ್ಭದಲ್ಲಿ ಘಟನೆಯಲ್ಲಿ ಯಾರ್ಯಾರು ಇದ್ರು ಆ ವಿಡಿಯೋಗಳನ್ನ ಆಧರಿಸಿ ಇದೀಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಗಲಾಟೆ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಕೂಡ ಇದೀಗ ಪೊಲೀಸರು ವಿಡಿಯೋ ಮೂಲಕ ಪತ್ತೆ ಹಚ್ಚಿ ಅವರ ವಿರುದ್ಧ ಈಗ ದೂರನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದು, ಅದರ ಜೊತೆಗೆ ವಿರುದ್ಧವಾಗಿ ಭರತ್ ರೆಡ್ಡಿ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ನನ್ನನ್ನ ಹತ್ಯೆ ಮಾಡ್ಲಿಕ್ಕೆ ಭರತ್ ರೆಡ್ಡಿ ಮತ್ತು ಅವರ ತಂದೆ ಸಂಚನ್ನ ರೂಪಿಸಿದ್ರು, ನನ್ನನ್ನೇ ಶೂಟ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಕಾರ್ಯಪ್ರವೃತ್ತರಾಗಿದ್ರು ಅನ್ನುವಂತ ಗಂಭೀರವಾದ ಜನಾರ್ದನ ರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬ್ಯಾನರ್ ವಿಷಯಕ್ಕೆ ಗಲಾಟೆ ಆಗ್ತಾ ಇರೋದು ಗೊತ್ತಾಗಿ ನಾನು ಹೊರಗಡೆಯಿಂದ ಬಂದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಗುಂಡನ್ನ ಹಾರಿಸುವಂತಹ ಪ್ರಯತ್ನಗಳಾಯ್ತು ಅಂತ. ಹಾಗಿದ್ರೆ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಮನೆ ಒಳಗಡೆ ಇರ್ಲಿಲ್ಲ, ಹೊರಗಡೆ ಇದ್ರಾ? ಹೌದು ರಮ್ಯ, ಗಾಲಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬಳ್ಳಾರಿಗೆ ನಾನು ಬಂದು ಕಾರಿನಿಂದ ಇಳಿತಾ ಇದ್ದೆ. ಆಗ ಭರತ್ ರೆಡ್ಡಿ ಅವರು ಬೆಂಬಲಿಗರು ಜನಾರ್ದನ್ ರೆಡ್ಡಿ ಬಂದ ಅಂತ ಕೂಗಿದ್ರು. ಅಷ್ಟರಲ್ಲಿ ಇದೊಂದು ಫೈರಿಂಗ್ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ಗಮನಿಸಿದ್ರೆ ಏನು ಭರತ್ ರೆಡ್ಡಿ ಮತ್ತು ಅವರ ತಂದೆ ನನ್ನ ಹತ್ಯೆಗೆ ಸಂಚನ್ನ ರೂಪಿಸಿದ್ರು, ನನ್ನ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು, ಅದು ಮಿಸ್ ಫೈರ್ ಆಗಿ ಅವರದೇ ಕಾರ್ಯಕರ್ತನಿಗೆ ತಗಲಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಭರತ್ ರೆಡ್ಡಿ ಅವರು ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ನೇರ ಜನಾರ್ದನ್ ರೆಡ್ಡಿ ಅವರೇ ಕಾರಣ, ಅವ್ರ ಗುಂಡೇಟಿನಿಂದನೇ ನಮ್ಮ ಕಾರ್ಯಕರ್ತ ಬಲಿಯಾಗಿದ್ದಾನೆ, ನಾವು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಜನಾರ್ದನ ರೆಡ್ಡಿ ಅವರು ಸಹಿಸ್ತಾ ಇಲ್ಲ, ಈ 3ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮವನ್ನ ಹಾಳು ಮಾಡ್ಲಿಕ್ಕೇನೆ ಈ ರೀತಿಯಾದಂತಹ ಕುಮ್ಮಕ್ಕನ್ನ ಜನಾರ್ದನ್ ರೆಡ್ಡಿ ಅವರು ಕೊಡ್ತಾ ಇದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನ ಭರತ್ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಬ್ಬರು ನಾಯಕರ ಕಾಳಗದಲ್ಲಿ ಓರ್ವನ ಬಲಿಯಾಗಿರ್ತಕ್ಕಂಥದ್ದು. ಇಡೀ ನಗರದಲ್ಲಿ ನಿನ್ನೆ ರಾತ್ರಿಯಿಂದ ಪ್ರಕ್ಷುಬ್ಧ ವಾತಾವರಣ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು ರಮ್ಯ. ಅದರ ಜೊತೆಗೆ ಇವತ್ತು ಬೆಳಿಗ್ಗೆ 10 ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ಸೇರಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಪತ್ರಿಕಾಗೋಷ್ಠಿಗೆ ಸಜ್ಜಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಈ ಒಂದು ಪ್ರಕರಣ ಏನಿದೆ, ಇದು ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದೆ, ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನ ಮಾಡಿಕೊಂಡು ನಗರದಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ ರಮ್ಯ.